ವೀಕ್ಷಕರೇ, ಜೀವನದಲ್ಲಿ ಬರೀ ಬುಕ್ ನಾಲೆಜ್ ಇದ್ರೆ ಸಾಲಲ್ಲ. ಸುಖ ಶಾಂತಿ ಬೇಕು ಅಂದ್ರೆ ಆಧ್ಯಾತ್ಮಿಕ ಜ್ಞಾನನೂ ಇರಬೇಕು. ಇಂದು ನಮ್ಮ ಜೊತೆಗಿದ್ದಾರೆ ಬಾಗಲಕೋಟೆಯ ನಿವಾಸಿಯಾದ ಶ್ರೀಮತಿ ಭಾರತಿ ದಾಸಿಯವರು. ಇವರು ಒಂದು ವಸತಿ ಶಾಲೆಯ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಒಂದು ಸಮಯದಲ್ಲಿ ಇವರು ತೀವ್ರವಾದ ಬೆನ್ನು ನೋವು ಮತ್ತು ಕಾಲು ಮಾರ್ಗಟ್ಟು ಸಮಸ್ಯೆಯಿಂದ ಎಷ್ಟು ಬಳಲುತ್ತಿದ್ದರೆಂದರೆ ಇವರಿಗೆ ನಿಲ್ಲಲು ಅಥವಾ ಸ್ಕೂಟಿ ಓಡಿಸಲು ಕೂಡ ಕಷ್ಟವಾಗುತ್ತಿತ್ತು. ಮನಸ್ಸಿನಲ್ಲಿ ಸದಾ ಅಜ್ಞಾತ ಭಯ ಕಾಡುತ್ತಿತ್ತು. ಆದರೆ ಜ್ಞಾನಗಂಗಾ ಪುಸ್ತಕವನ್ನು ಓದಿದಾಗ ಇವರಿಗೆ ತಾವು ಮಾಡುತ್ತಿದ್ದ ಭಕ್ತಿ ಶಾಸ್ತ್ರ ವಿರುದ್ಧ ಎಂದು ತಿಳಿಯಿತು. ಯಾವಾಗ ಇವರು ಶಾಸ್ತ್ರಾನುಕೂಲ ಭಕ್ತಿಯನ್ನು ಪ್ರಾರಂಭಿಸಿದರೋ ಆಗ ಇವರ ಜೀವನದ ಎಲ್ಲ ಗೊಂದಲಗಳು ಮತ್ತು ಕಷ್ಟಗಳು ದೂರವಾದವು. ಹಾಗಾದ್ರೆ ಬನ್ನಿ, ಸತ್ಯಭಕ್ತಿಯ ಈ ಅದ್ಭುತ ಅನುಭವವನ್ನು ಸ್ವತಃ ಭಾರತಿ ಅವರಿಂದಲೇ ತಿಳಿಯೋಣ. ನಮಸ್ಕಾರ ಮೇಡಮ್. ಸಾಹೇಬ್ಜಿ, ತಮ್ಮ ಹೆಸರು? ಭಾರತಿ ದಾಸಿ. ನಿಮ್ಮೂರು ಯಾವ್ದು ಮೇಡಮ್? ನಮ್ಮೂರು ಮುದ್ದೇಬಿಹಾಳ ತಾಲೂಕು ರೀ, ಕುಂಟೋಜಿ ಅಂತೇಳಿ. ನಾವಿರೋದು ಈಗ ಬಾಗಲಕೋಟೆ ಇಲ್ರಿ. ನೀವೇನು ಕೆಲಸ ಮಾಡ್ತೀರಾ ಮೇಡಮ್? ನಾನು ವಸತಿ ಶಾಲೆಯ ಪ್ರಾಂಶುಪಾಲರಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ ರೀ. ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ತೊಗೊಂಡ್ರಿ? ಜನವರಿ 6, 2024ರಂದು ನಾವು ಸಂತ ರಾಮ್ಪಾಲ್ ಮಹಾರಾಜವರ ನಾಮದೀಕ್ಷೆಯನ್ನು ಪಡೆದುಕೊಂಡಿರ್ತೀವಿ ರೀ. ಸಂತ ರಾಮ್ಪಾಲ್ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತು ರೀ? ನಮಗೂ ಒಬ್ಬರು ಭಗತರು ಹಿಂಗೆ ಸೇವಾದಾರರು ಪುಸ್ತಕ ಸೇವೆಯನ್ನು ನಮಗೆ ಮಾಡಿದಾಗ, ಜ್ಞಾನಗಂಗಾ ಪುಸ್ತಕವನ್ನು ನಮಗೆ ಸೇವಾ ಮಾಡಿದಾಗ ಆ ಪುಸ್ತಕ ಓದಿದ ಮ್ಯಾಗ ನಮಗೆ ಸಂತ ರಾಮ್ಪಾಲ್ ಮಹಾರಾಜರದ್ದು ಒಂದು ಜ್ಞಾನ ನಮಗೆ ತಿಳಿತ್ರಿ. ಆ ಜ್ಞಾನಗಂಗಾ ಪುಸ್ತಕದಲ್ಲಿ ಅಂಥದ್ದೇನಿತ್ತು ಮೇಡಮ್? ಜ್ಞಾನಗಂಗಾ ಪುಸ್ತಕದಲ್ಲಿ ಸಂತ ರಾಮ್ಪಾಲ್ ಮಹಾರಾಜವರು ಬರೆದಿರ್ತಕ್ಕಂಥ ಪುಸ್ತಕ ರೀ ಅದು. ಅದರಲ್ಲಿ 6 ಶಾಸ್ತ್ರ, 18 ಪುರಾಣ, 4 ವೇದಗಳು ಮತ್ತು ಧರ್ಮಗ್ರಂಥಗಳನ್ನ ಆಧಾರ ಇಟ್ಟುಕೊಂಡು ಆ ಪುಸ್ತಕವನ್ನು ಸಿದ್ಧ ಮಾಡ್ಯಾರ ರೀ. ಅದ್ರಾಗ ಶಾಸ್ತ್ರೋಕ್ತವಾಗಿ ಭಕ್ತಿಯನ್ನು ಯಾವ ರೀತಿ ಮಾಡಬೇಕು, ಮೋಕ್ಷದ ಮಾರ್ಗ ಏನಿದೆ, ನಿಮ್ಮ ನೇಮದಲ್ಲಿ ಇದ್ದುಕೊಂಡು ಯಾವ ರೀತಿ ಭಕ್ತಿ ಮಾಡಬೇಕು ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕದ ಒಂದು ಪೂರ್ಣ ಶ್ರೇಷ್ಠ ಮಾರ್ಗವನ್ನು ಅದರಲ್ಲಿ ನಮ್ಮ ಸಂತ ರಾಮ್ಪಾಲ್ ಮಹಾರಾಜರು ನಮಗೆ ತಿಳಿಸ್ಕೊಟ್ಟಾರೆ. ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಯಾವ ರೀತಿಯ ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ರಿ ಮೇಡಮ್ ತಾವು? ನಮ್ದೊಂದು ಏನು ವಿಚಾರ ಇತ್ತಂದ್ರೆ, ಒಳ್ಳೆಯದು, ಪರಮಾತ್ಮ, ದೇವರು ಅಂದ್ರೆ ನಮಗೆ ಅದ್ರ ಬಗ್ಗೆ ಪೂರ್ಣ ಜ್ಞಾನ ಇರಲಿಲ್ಲ ಅಂದರೂ ಒಂದು ಒಳ್ಳೆಯ ಶಕ್ತಿ ಇದೆ, ದೇವರಿದ್ದಾರೆ ಅನ್ನುವಂಥ ಒಂದು ನಂಬಿಕೆ ಇತ್ತು. ಆದ್ರೆ ಆ ನಂಬಿಕೆ ಯಾವ ರೀತಿ ನಾವು ಮಾಡ್ತಿದ್ವಿ ಅಂತಂದ್ರೆ, ಸಾಮಾನ್ಯವಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರ ಪೂಜೆ ಆಗಿರ್ಬೋದು, ಪಾರ್ವತಿ ಸರಸ್ವತಿಯವರ ಪೂಜೆ ಆಗಿರ್ಬೋದು, ಗಣೇಶನ ಪೂಜೆ ಆಗಿರ್ಬೋದು, ಆಮೇಲೆ ಸ್ಥಳೀಯವಾಗಿ ಬರ್ತಕ್ಕಂತಹ ಮಾರಮ್ಮ, ಯಲ್ಲಮ್ಮ, ದುರ್ಗಮ್ಮ, ವೀರಭದ್ರೇಶ್ವರ, ಹನುಮಂತ, ಈ ರೀತಿ ಇವ್ರಿಗೆಲ್ಲ ಪೂಜೆ ಮಾಡೋದು, ನೋಡೋದು ಇವೆಲ್ಲ ಕಾಮನ್ನಾಗಿ ನಾವು ಮಾಡ್ತಾ ಇದ್ವಿ. ಅವ್ರ ಬಗ್ಗೆ ಒಂದು ಬೇರೆದವ್ರಿಗೆ ನಾವು ಹೇಳ್ತಾ ಇದ್ವಿ. ಅದೇ ಒಂದು ನಮಗೆ ಶ್ರೇಷ್ಠ ಜ್ಞಾನ ಅಂತ ನಾವು ತಿಳ್ಕೊಂಡಿದ್ವಿ. ನಮಗೆ ನಂತರ ಗೊತ್ತಾಯಿತು, ಮುಂಚೆ ಏನಪ್ಪ ಅಂದ್ರೆ ಈ ಸ್ಥಳೀಯವಾಗಿ ನಮ್ಮ ಜನರಲ್ ಆಗಿ ನಮ್ಮ ಗುರುಹಿರಿಯರು ನಡೆದುಕೊಂಡು ಬಂದಿರತಕ್ಕಂಥ ಈ ಧರ್ಮದ ವಿಚಾರ ಇದೆಯಲ್ಲ, ಊರಲ್ಲಿ ಜಾತ್ರೆ ಆಗಿರ್ಬೋದು, ಆಮೇಲೆ ಶ್ರಾವಣದಲ್ಲಿ ಕೆಲವೊಂದು ದೇವರುಗಳ ಪೂಜೆ ಆಗಿರ್ಬೋದು, ಇವೆಲ್ಲ ಏನಪ್ಪ ಅಂದ್ರೆ ಶುಕ್ರವಾರ ಬರೋಣ ಲಕ್ಷ್ಮೀ ಪೂಜೆ ಮಾಡಬೇಕು, ಸರಸ್ವತಿ ವಿದ್ಯೆಗೋಸ್ಕರ ಸರಸ್ವತಿ ಪೂಜೆ ಮಾಡಬೇಕು, ವಿಘ್ನ ನಿವಾರಣೆಗಾಗಿ ಗಣೇಶನ ಪೂಜೆ ಮಾಡಬೇಕು, ಆಮೇಲೆ ಭಯ ಭಕ್ತಿ ಹೋಗೋದಕ್ಕೋಸ್ಕರ ಆಂಜನೇಯನ ಆರಾಧನೆ ಮಾಡಬೇಕು. ಆಮೇಲೆ ಇವೆಲ್ಲ ಏನಪ್ಪ ಅಂತಂದ್ರೆ ಎಲ್ಲರೂ ಒಂದೊಂದು ಹೇಳ್ತಾರೆ, ಎಲ್ಲರೂ ಒಂದೊಂದು ಸಮಯಕ್ಕನುಗುಣವಾಗಿ ಸಮಸ್ಯೆಗನುಗುಣವಾಗಿ ನಾವೇನು ಮಾಡ್ತಾಯಿದ್ವಿ, ಅವುಗಳನ್ನು ಆಚರಣೆ ಮಾಡ್ಕೋತಾ ಬಂದಿದ್ವಿ. ಈಗ ನಮಗೇನಾಯಿತು ಅಂತಂದ್ರೆ, ಜ್ಞಾನಗಂಗಾ ಪುಸ್ತಕವನ್ನು ಓದಿದ ಮ್ಯಾಗ ನಮಗೆ ಅರ್ಥ ಆಯಿತು, ನಾವು ಯಾವ ದಾರಿಯಲ್ಲಿದ್ದೇವೆ, ನಾವು ಏನು ಮಾಡಬೇಕು, ನಾವು ಹೆಂಗಿರಬೇಕು ಅನ್ನುವಂಥ ಒಂದು ಸದ್ಭಕ್ತಿಯ ಸತ್ಯ ಮಾರ್ಗ ನಮಗೆ ತಿಳಿತ್ರಿ. ಮತ್ತೇನೇನು ಮಾಡ್ತಿದ್ರಿ ಮೇಡಮ್ ತಾವು ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ? ಸಂತ ರಾಮ್ಪಾಲ್ ಮಹಾರಾಜರ ಚರಣಕ್ಕೆ ಬರೋಕ್ಕಿಂತ ಮುಂಚೆ ರೀ, ಈ ಶುಕ್ರವಾರ ಲಕ್ಷ್ಮೀ ಪೂಜೆ, ಗುರುವಾರ ಲಕ್ಷ್ಮೀ ಪೂಜೆ, ಆಮೇಲೆ ಅವ್ರಿಗೆಲ್ಲ ಪೂಜೆ ಮಾಡೋದು, ಈ ಮುತ್ತೈದೆಯರನ್ನ ಕರೆಯೋದು, ಅವ್ರಿಗೆಲ್ಲ ಉಡಿ ತುಂಬೋದು, ಅದ್ರ ಮಾಡೋದ್ರಿಂದ ನಮಗೆ ಒಳ್ಳೆಯದಾಗ್ತದೆ ಅನ್ನುವಂಥ ಒಂದು ಮೂಢನಂಬಿಕೆ, ಒಂದು ಒಳ್ಳೆಯ ಮನೋಭಾವನೆ, ಒಂದು ಈ ರೀತಿ ಒಂದು ಮನಸ್ಸಿನ ವಿಚಾರಗಳು, ಎಲ್ಲರೂ ಮಾಡ್ತಕ್ಕಂಥ ವಿಚಾರಗಳನ್ನೇ ನಾವು ಮಾಡ್ತಾಯಿದ್ವಿ. ಅಂದ್ರೆ ಜನ ಯಾವ ರೀತಿ ನಡ್ಕೋತಾರ ಆ ರೀತಿ ನಡ್ಕೊಂಡಾಗ ನಮಗೂ ಒಂದು ಸಮಾಜದಲ್ಲಿ ಒಂದು ಬೆಲೆ ಇರ್ತದ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಟುಕೊಂಡು ನಾವು ಆಚರಣೆಯನ್ನು ಮಾಡ್ಕೋತಾ ಬಂದದ್ದು ಇತ್ತು ರೀ. ಸಂತ ರಾಮ್ಪಾಲ್ ಮಹಾರಾಜರ ಶರಣದಲ್ಲಿ ಬರುವ ಮುಂಚೆ ಮಾಡ್ತಿದ್ದ ಆಚರಣೆಗಳಿಂದ ಯಾವ ರೀತಿ ಅನುಭವ ಆಯಿತು ಮೇಡಮ್ ತಮಗೆ? ಮುಂಚೆ ನಾವು ಪರಮಾತ್ಮನ ಚರಣದಾಗ ಬರೋಕ್ಕಿಂತ ಮುಂಚೆ ರೀ, ನಾ ಹೇಳಿದ್ನಲ್ಲ ಈಗಾಗಲೇ,
ದೇವಾನುದೇವತೆಗಳ ಪೂಜೆಗಳನ್ನು ನಾವು ಮಾಡ್ತಾ ಇದ್ವಿ. ಅಲ್ಲಿ ಪೂಜೆ ಮಾಡಿದಾಗ ಅಷ್ಟೇ ನಮಗೇನೋ ಒಂದು ಸಮಾಧಾನ ಸಿಕ್ಕಂಗೆ ಆಗ್ತಿತ್ತು. ಆದ್ರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರಗಳು ಎಂದೂ ಸಿಗಲಿಲ್ಲ. ಅವು ಸಮಸ್ಯೆಗಳು ಅವು ಏನೇ ಇದ್ರೂ ಅವು ಅಷ್ಟೇ ಅದಾವ ಹೊರತು ನಮ್ಮ ಪ್ರಯತ್ನದಿಂದ ನಾವು ಏನು ಕೆಲಸ ಮಾಡ್ಕೋತ ಬಂದೇವಿ ಅಷ್ಟಕ್ಕೆ ಪರಿಹಾರ ಸಿಕ್ಕಂಗೆ ಆಗ್ಯದ ಹೊರತು ಸಂಪೂರ್ಣ ಸಮಸ್ಯೆಗೆ ಪರಿಹಾರ ನಮಗೇನು ಸಿಕ್ಕಿಲ್ಲ ರೀ. ನಾನು ಮೊದಲಿನಿಂದನೂ ಒಂದು ನನ್ನ ಆತ್ಮ ಹೇಳ್ತಾ ಇತ್ತು, ಒಳ್ಳೆಯವರಿಗೆ ಒಳ್ಳೇದು ಮಾಡ್ಬೇಕು ಪರಮಾತ್ಮ. ನೀನು ಎಲ್ಲಿದ್ದೀಯಾ, ಹೇಗಿದ್ದೀಯಾ, ನಮಗೆ ಯಾವ ರೀತಿ ನಮಗೆ ನ್ಯಾಯ ಕೊಡ್ತೀಯಪ್ಪ ಅಂತ ನನ್ನ ಪ್ರಶ್ನೆ ಅವಾಗವಾಗ ನನ್ನ ಆತ್ಮದಲ್ಲಿ ಪ್ರಶ್ನೆ ಉದ್ಭವ ಆಗ್ತಾ ಇತ್ತು. ಆ ಪ್ರಶ್ನೆಗೆ ಉತ್ತರ ನಮಗೆ ಯಾವಾಗ ಜ್ಞಾನಗಂಗಾ ಪುಸ್ತಕ ನಮ್ಮ ಕೈಯಾಗ ಬಂತು, ಆ ಪುಸ್ತಕ ಓದಿದ ಮ್ಯಾಗ ನನಗೆ ಏನು ಅನ್ನಿಸ್ತು, ನನ್ನ ತಲೆ ಬುರುಡೆಲ್ಲ ಕೆಳಮೇಲಾಗಿ ಹೋಗ್ಬಿಡ್ತು. ಏನಪ್ಪ ಇಂಥ ಜ್ಞಾನ ನಮಗೆ ಗೊತ್ತೇ ಇಲ್ಲಲ್ಲ, ಈ ಪರಮಾತ್ಮ ಜ್ಞಾನ ನಮಗೆ ಹಿಂದೆ ಯಾವಾಗೋ ಗೊತ್ತಾಗಿತ್ತು ಅಂದ್ರೆ ನಾವು ಇನ್ನೂ ಎಷ್ಟು ಎಲ್ಲ ಸಮಸ್ಯೆಗಳಿಂದ ನಾವು ನೆಮ್ಮದಿಯಾಗಿ ಜೀವನ ಮಾಡ್ಬೋದಾಗಿತ್ತು. ಅದು ಪರಮಾತ್ಮ ಈಗ ದಯ ಮಾಡ್ಯಾರ. ಹೀಗಾಗಿ ಈ ಪರಮಾತ್ಮ ಚರಣದಲ್ಲಿ ಬಂದ ಮ್ಯಾಗ ನಮಗೆ ಸಮಸ್ಯೆಗಳು ಸಮಸ್ಯೆ ಆಗಿಲ್ರಿ, ಅವು ನಮಗೆಲ್ಲವೂ ಸರಳ ಮಾಡ್ಯಾನ ಪರಮಾತ್ಮ. ಆ, ಮುಖ್ಯ ಏನಪ್ಪ ಅಂದ್ರೆ ನಮ್ಮ ಮನಸ್ಸಿಗೆ ನೆಮ್ಮದಿ, ಖುಷಿ, ಸಂತೋಷ ಕೊಟ್ಟಾರ. ಅದಕ್ಕೆ ನಮಗೆ ಭಾಳ ಖುಷಿ ಆಗೈತಿ. ಅದನ್ನು ನಾವು ಆ ಸಂತೋಷವನ್ನು ಬೇರೆಯವ್ರ ಮುಂದೆ ಹೇಳ್ಕೊಂಡ್ರೆ ಗೊತ್ತಾಗಂಗಿಲ್ಲ, ಅದನ್ನು ಅನುಭವಿಸ್ತವ್ರಿಗೆ ಗೊತ್ತಾಗುತ್ತೆ ರೀ ಅದು. ಹಾಗಾದರೆ ಸಂತ ರಾಮ್ಪಾಲ್ ಮಹಾರಾಜರು ಯಾವ ರೀತಿಯ ಭಕ್ತಿ ಸಾಧನೆ ಹೇಳ್ಕೊಡ್ತಾರೆ ಮೇಡಮ್? ಶಾಸ್ತ್ರ ಪ್ರಕಾರವಾಗಿ ಸಂತ ರಾಮ್ಪಾಲ್ ಮಹಾರಾಜರು ಏನು ಮಾಡ್ತಾರೆ ಅಂದ್ರೆ ಭಕ್ತಿಯನ್ನು ಹೇಳ್ಕೊಡ್ತಾರೆ. ಅಂದ್ರೆ ನಾವು ಆ, ಶಿವಪಾರ್ವತಿಯರಿಗೆ ಶಿವಪಾರ್ವತಿಯರು ಅಂತ ಹೇಳ್ತೀವಿ. ಪರಮಾತ್ಮ ಅವ್ರದ್ದೇ ಆದ ಒಂದು ಬೀಜ ಮಂತ್ರಗಳನ್ನು ಇಟ್ಟಾರ. ಈ ದೇವಾನುದೇವತೆಗಳು ಯಾರದಲ್ಲ, ಮೂಲ ದೇವಾನುದೇವತೆಗಳನ್ನು ನಾವು ಒಲಿಸ್ಕೋಬೇಕು ಅಂದ್ರೆ ಬೀಜ ಮಂತ್ರಗಳದಾವ್ರಿ. ಅವು ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಅವುಗಳನ್ನು ಪರಮಾತ್ಮ ಏನು ಮಾಡ್ತಾರೆ, ಯಾವ ರೀತಿ ಹೇಳಿದಾಗ ಯಾವ ದೇವರು ನಮ್ಮ ಕಡೆ ಲಕ್ಷ್ಯ ಕೊಡ್ತಾರೆ, ಅವ್ರು ನಮ್ಮ ಕಡೆ ಗಮನ ಕೊಡ್ತಾರೆ, ನಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ತಾರೆ, ನಮಗೆ ದಾರಿ ಮಾಡಿಕೊಡ್ತಾರೆ ಮುಂದೆ ಅನ್ನುವಂಥದ್ದನ್ನು ಈ ಮೂಲಕ ನಮಗೆ ಪರಮಾತ್ಮ ಏನು ಮಾಡ್ಯಾರಿ, ಆ ಮಂತ್ರಗಳನ್ನು ತಿಳಿಸ್ಕೊಟ್ಟಾರೆ. ಸಂತ ರಾಮ್ಪಾಲ್ ಮಹಾರಾಜರು ಕೊಟ್ಟಂಥ ಭಕ್ತಿ ಮಾರ್ಗದಿಂದ ನಿಮಗೆ ಯಾವ ರೀತಿ ಲಾಭಗಳಾಗಿದೆ ಮೇಡಮ್? ಸಂತ ರಾಮ್ಪಾಲ್ ಮಹಾರಾಜರು ತಿಳಿಸ್ಕೊಟ್ಟ ಹಾಗೆ ನಮಗೆ ಅವರ ಪರಮಾತ್ಮನ ಚರಣಕ್ಕೆ ಬಂದ ಮ್ಯಾಗ ಅವರ ದಯೆಯಿಂದ ನಾ ಹೇಳೋದೇನಪ್ಪ ಅಂದ್ರೆ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಲಾಭಕ್ಕೋಸ್ಕರ ಪರಮಾತ್ಮನ ಚರಣದಲ್ಲಿ ಹೋಗಲಿಲ್ಲ. ಈ ಆತ್ಮಕ್ಕೆ ಪರಮಾತ್ಮನ ಹಂಬಲ ಭಾಳ ಆಗ್ತಾ ಇತ್ತು. ಆ ಜ್ಞಾನ ನನಗೆ ಇಲ್ಲಿ ಸಿಕ್ತಲ್ಲ, ಅದು ಎಂಥ ಕಷ್ಟ ಇರಲಿ, ಎಂಥ ದಾರಿನೇ ಇರಲಿ, ನಾ ಪರಮಾತ್ಮನ ದಾರಿಯಲ್ಲಿ ನಡ್ಕೋಬೇಕು ಅನ್ನೋದನ್ನು ನನಗೆ ಆತ್ಮಬಲ ಬೇಕು ಅನ್ನುವಂಥದ್ದು ನಿಜ ಏನದು ಒಂದು ಹಂಬಲ ನನ್ನಲ್ಲಿ ಇತ್ತು ರೀ, ಆತ್ಮದ ಹಂಬಲ. ಆ ಹಂಬಲಕ್ಕೆ ಅನುಗುಣವಾಗಿ ನಾನು ಪರಮಾತ್ಮ ಚರಣಕ್ಕೆ ಹೋದ ಮ್ಯಾಗ ನನಗೆ ತಿಳಿತು, ಪರಮಾತ್ಮ ನನ್ನ ಒಂದು ಸಮಸ್ಯೆಗಳಿರಲಿ, ನಮ್ಮ ಚಿಂತೆಗಳಿರಲಿ, ನಮ್ಮ ಭಾರಗಳಿರಲಿ ಎಲ್ಲವನ್ನೂ ಕಡಿಮೆ ಮಾಡಿದರು. ಹೇಳಬೇಕಪ್ಪ ಅಂದ್ರೆ ಫಸ್ಟಿಗೆ ನಮಗೆ ಪ್ರಥಮವಾಗಿ ನನಗೆ ಆರೋಗ್ಯದ ಸಮಸ್ಯೆ ಇತ್ತು. ಏನಂದ್ರೆ ನನಗೆ ಬೆನ್ನೋವು ಸಾಕಷ್ಟಿತ್ತು, ಕಾಲು ಜೋಮ್ ಬರ್ತಾಯಿತ್ತು, ಜಾಸ್ತಿ ನಿಂದ್ರಕ್ಕಾಗ್ತಾ ಇದ್ದಿಲ್ಲ, ಜಾಸ್ತಿ ನಡೆಯೋಕ್ಕಾಗ್ತಾ ಇದ್ದಿಲ್ಲ, ನನಗೆ ಬೈಕ್ ಹೊಡ್ಯೋಕೆ ಆಗ್ತಾ ಇದ್ದಿಲ್ಲ. ಆ ಥರ ಪರಿಸ್ಥಿತಿ ನನಗೊಂದು 6 ತಿಂಗಳು ನನಗೆ ಭಾಳ ಒಂದು ಸ್ವಲ್ಪ ತ್ರಾಸಾಯಿತು. ಪರಮಾತ್ಮ ಪುಸ್ತಕ ನನ್ನ ಕೈಯಾಗಿ ಯಾವಾಗ ಬಂತು ಅವಾಗ ನನಗದು ಮೆಡಿಕಲ್ ಟ್ರೀಟ್ಮೆಂಟ್ ಕರೆಕ್ಟಾಗಿ ಸಿಕ್ತು. ಸಿಕ್ಕ ಮ್ಯಾಗ ಏನಾಯ್ತು, ನನಗೆ ಅವತ್ತು ಏನು ನನ್ನ ಪುಸ್ತಕ ಕೈಯಾಗಿ ಬಂದದು ಆರೋಗ್ಯ ಸಮಸ್ಯೆ ರಿಲೀಫ್ ಆಯ್ತಲ್ಲ, ನಾನು ಪರಮಾತ್ಮಗೆ ಇಷ್ಟು ಕೃತಜ್ಞತೆ ಹೇಳಿದ್ನಲ್ಲ, ಅದು ಹೇಳಬಾರ್ದು. ಅಷ್ಟು ನನಗೆ ಖುಷಿ ಆಯಿತು ಅಂದ್ರೆ ಭಾಳ ಖುಷಿ ಆಯಿತು. ಅದು ಒಂದನೇದ್ರಿ ಆರೋಗ್ಯ ದೃಷ್ಟಿಯಿಂದ. ಆಮೇಲೆ ನಮಗೆ ಮಾನಸಿಕ ನೆಮ್ಮದಿ, ಆಮೇಲೆ ಇಷ್ಟು ಖುಷಿ ಆಯ್ತಲ್ಲ, ಸಂತೋಷದಲ್ಲಿ ನಾನು ತೇಲಾಡಕತ್ಬಿಟ್ಟೆ. ಅಂದ್ರೆ ಭಕ್ತಿ ಮಾಡ್ತಾ ಮಾಡ್ತಾ ನಾನು ದಿನನಿತ್ಯದ ಕೆಲಸ ಮಾಡ್ತಾ ಇದ್ದೆ. ನನ್ನ ನೌಕರಿ ಕೆಲಸ ಇರ್ಬೋದು, ವೈಯಕ್ತಿಕ ಮನೆಯ ಕೆಲಸ ಇರ್ಬೋದು, ಜೊತೆಗೆ ಪರಮಾತ್ಮ ಏನು ಹೇಳ್ತಾನಂದ್ರೆ, ಕೆಲಸ ಮಾಡ್ತಾ ಮಾಡ್ತಾ ನೀವು ಭಕ್ತಿ ಮಾಡಿರಿ, ನೀವೇನು ಕೂತ್ಕೊಂಡು ಮಾಡ್ಬೇಕಾಗಿಲ್ಲ, ನೀವೇನು ಅದಕ್ಕಾಗಿ ಜಪ ತಪ ಮಾಡ್ಬೇಕಂತಿಲ್ಲ, ನೀವು ಕೆಲಸ ಮಾಡ್ತಾ ಮಾಡ್ತಾ ಭಕ್ತಿ ಮಾಡಂತ ನಮ್ಮ ಪರಮಾತ್ಮ ಏನು ನಮಗೆ ತಿಳಿಸ್ಕೊಟ್ಟಿದ್ರಲ್ಲ, ಅದೇ ರೀತಿ ನಾನು ಕೆಲಸ ಮಾಡ್ತಾ ಮಾಡ್ತಾ ಪರಮಾತ್ಮನ ಭಕ್ತಿ ನನಗೆ ಎಷ್ಟು ಸಾಧ್ಯ ಅದ ಅಷ್ಟು ಭಕ್ತಿ ಮಾಡ್ತಾಯಿದ್ದೆ. ಅದರಲ್ಲಿಂದ ನನಗೆ ಎಷ್ಟು ಖುಷಿ ಆತಿತ್ತಲ್ಲ, ಅದನ್ನು ಹೇಳ್ಕೊಳಕ್ಕೆ ನನಗೆ ಅದು ಈಗ ಆ ಸಮಯ ಬಂದಿದೆ ನನಗೆ ಹೇಳ್ಕೊಳ್ಳಿಕ್ಕೆ. ಪರಮಾತ್ಮ ನಿಜವಾಗ್ಲೂ ಹೇಳ್ಬೇಕು, ನನಗೆ ಭಾಳ ಖುಷಿಯಾಗಿದೆ, ಭಾಳ ಆನಂದವಾಗಿದೆ. ನಾ ಅಷ್ಟು ಖುಷಿ ಆನಂದ ಎಲ್ಲಿ ಪಟ್ಕೊಂಡಿಲ್ಲ, ಅಷ್ಟು ನನಗೆ ಖುಷಿ ಕೊಟ್ಟಾರಿ, ಆನಂದ ಕೊಟ್ಟಾರ. ಅದೇ ರೀತಿ ನನಗೆ ವೈಯಕ್ತಿಕ ಜೀವನದಲ್ಲಿರ್ಬೋದು, ನೌಕರಿ ಜೀವನದಲ್ಲಿರ್ಬೋದು, ನನಗೆ ಯಾವುದು ಮೊದಲು ಏನಾಗ್ತಾಯಿತ್ತು, ಸಂತ ರಾಮ್ಪಾಲ್ ಮಹಾರಾಜರ ಚರಣದಾಗ ಬರೋಕ್ಕಿಂತ ಮುಂಚೆ ನನಗೆ ಒಂದು ಸಲ ಏನೋ ಭಯ 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 ಅನ್ನಿಸ್ತಿತ್ತು. ನಾ ಎಷ್ಟೇ ಧೈರ್ಯದಿಂದ ಇದ್ರೂ
ನಾನು ಭಾಳ ಧೈರ್ಯ ಮಾಡ್ಕೋತಾ ಇದ್ದೆ. ಆದರೂ ಸಹಿತ ಎಲ್ಲೇ ಒಂದು ಮೂಲೆಯಲ್ಲಿ ಈ ಭಯ ಭಯ ಅನ್ನೋದು ಕಾಡ್ತಾ ಇತ್ತು. ಅದು ಎಂದು ನಾನು ಸಂತ ರಾಮ್‌ಪಾಲ್ ಮಹಾರಾಜರ ಚರಣದಾಗ ಬಂದು ನಾಮದೀಕ್ಷೆ ಪಡ್ಕೊಂಡ್ನಲ್ಲ, ನನ್ನ ಭಯ ಅನ್ನುವಂಥದ್ದು ಹೋಗ್ಬಿಡ್ತು. ನಂದೆಲ್ಲವೂ ಪರಮಾತ್ಮ ಮಾಡ್ತಾರ, ನನ್ನೆಲ್ಲವೂ ಪರಮಾತ್ಮ ನೀಗಿಸ್ತಾರ ಅನ್ನುವಂಥ ನಂಬಿಕೆ ನಂದೇನಿದೆಯಲ್ಲ, ಅದು ಸತ್ಯ ಆಯಿತು. ಅದು ಈಗಿದೆಯಲ್ಲ, ಯಾವ ಹೇಳಬೇಕಪ್ಪ ಅಂದ್ರೆ, ಅವ್ರು ಮಾಡಿದ ಒಂದು ಕ್ಷಣ ಕ್ಷಣ ಉಪಕಾರವನ್ನು ನಾನಿಲ್ಲಿ ಅಷ್ಟು ಹೇಳ್ಕೊಳಕ್ಕಾಗಲ್ಲ. ಅಷ್ಟು ನನಗೆ ಉಪಕಾರ ಮಾಡ್ಯಾರ. ಅದು ಎಷ್ಟು ಹೇಳಿದರೂ ಕಡಿಮೆ ರೀ. ನೀವೊಬ್ಬ ಮುಖ್ಯ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇರುವುದರಿಂದ ಈಗಿನ ಕಾಲದ ಮಕ್ಕಳಲ್ಲಿ ಎದುರಾಗ್ತಿರುವ ಸಮಸ್ಯೆಗಳ ಕುರಿತು ಏನಂತೀರಾ ಮೇಡಮ್? ಈ ಆಧುನಿಕ ಮಾಧ್ಯಮಗಳ ಒಂದು ಪ್ರಭಾವದಿಂದ ಮಕ್ಕಳು ಮೊಬೈಲ್ ಬಳಕೆಯಿಂದ ಬಹಳ ಆ, ದಾರಿಯನ್ನು ತಪ್ತಾ ಇದ್ದಾರೆ. ಸನ್ಮಾರ್ಗದತ್ತ ಹೋಗ್ತಾ ಇಲ್ಲ ಮಕ್ಕಳು. ಮೊಬೈಲ್ ಎಲ್ಲರೂ ಕಿವ್ಯಾಗ ಇಯರ್ಫೋನ್ ಹಾಕೊಳ್ಳೋದು, ಕೈಯಾಗ ಮೊಬೈಲ್ ಹಿಡ್ಕೊಳ್ಳೋದು, ಕಾಲೇಜ್ಗೆ ಹೋಗೋದು ಬರೋದು, ಮನ್ಯಾಗ ತಂದೆ ತಾಯಿ ಮಾತುಗಳು ಕೇಳದೇ ಇರುವಂಥ ಪರಿಸ್ಥಿತಿಗಳು ಈಗ ಉದ್ಭವ ಆಗಿದೆ. ಆದ್ರೆ ಈ ಈ ಸಂತ ರಾಮ್‌ಪಾಲ್ ಮಹಾರಾಜರ ಒಂದು ಆ, ಜ್ಞಾನದಲ್ಲಿ ಮಾರ್ಗದಲ್ಲಿ ನಮ್ಮ ಯುವ ಪೀಳಿಗೆ ಬಂದದ್ದೇ ಖರೆ ಆದ್ರೆ ಇವ್ಯಾವನ್ನೂ ಪರಮಾತ್ಮ ಅಡ್ಡದಾರಿಗೆ ಹೋಗ್ಲಿಕ್ಕೆ ಬಿಡಲ್ಲ. ಮಕ್ಕಳಿಗೆ ಸನ್ಮಾರ್ಗದ ಒಂದು ದಾರಿಯನ್ನು ತೋರಿಸ್ತಾರ. ನಶೆ, ಆಮೇಲೆ ಈ ದುಶ್ಚಟಗಳು, ಕುಡಿತ, ಈ ಬೀಡಿ ಸಿಗರೇಟ್ ಸೇದೋದು, ಆಮೇಲೆ ಅಫೀಮು, ಗಾಂಜಾ ಸೇದೋದು, ಮತ್ತು ಮೊಬೈಲ್ ಗೀಳು ಅಥವಾ ಈ ಅಶ್ಲೀಲ ವಿಡಿಯೋ ನೋಡೋದು, ಇವುಗಳನ್ನೆಲ್ಲ ಪರಮಾತ್ಮ ಏನು ಮಾಡಿಬಿಡ್ತಾರೆ, ಅವಾಯ್ಡ್ ಮಾಡಿಬಿಡ್ತಾರೆ ರೀ. ಹೀಗಾಗೋದ್ರಿಂದ ಮಕ್ಕಳು ಏನು ಮಾಡ್ತಾರೆ, ಒಂದು ಸನ್ಮಾರ್ಗದಲ್ಲಿ ಒಳ್ಳೆಯ ಶಿಕ್ಷಣ ಪಡ್ಕೊಂಡು ಅವರು ಉತ್ತಮ ಪ್ರಜೆಯಾಗಿ ಒಳ್ಳೆಯ ಭವಿಷ್ಯನ ರೂಪಿಸ್ಕೊಳ್ಳಿಕ್ಕೆ ನಮ್ಮ ಸಂತ ರಾಮ್‌ಪಾಲ್ ಮಹಾರಾಜರ ಒಂದು ಸತ್ಯ ಮಾರ್ಗ ಭಾಳ ಒಂದು ಅನುಕೂಲವಾಗಿದೆ ಈಗಿನ ಮಕ್ಕಳಿಗೆ ಅನ್ನುವಂಥದ್ದು ನಾನು ಹೇಳ್ತಕ್ಕಂಥ ವಿಚಾರ ರೀ. ಈ ನಿಮ್ಮ ಸಂದರ್ಶನವನ್ನು ನೋಡ್ತಾ ಇರುವ ಶ್ರದ್ಧಾಳುಗಳಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇಷ್ಟೇ ಹೇಳೋದು, ಪರಮಾತ್ಮನ ಒಂದು ವಿನಂತಿ ಮೇರೆಗೆ ನೋಡ್ತಕ್ಕಂಥ ಶ್ರದ್ಧಾಳುಗಳು ನಿಮಗೆ ಸತ್ಯಜ್ಞಾನ, ಸತ್ಯಭಕ್ತಿ, ಎಷ್ಟೋ ಜನ ಸಮಸ್ಯೆಗಳಿದ್ದೀರಿ, ಆರೋಗ್ಯ ಸಮಸ್ಯೆಗಳಿದ್ದೀರಿ, ಸಂಸಾರಿಕ ಸಮಸ್ಯೆದಲ್ಲಿದ್ದೀರಿ, ಮಾನಸಿಕ ಸಮಸ್ಯೆಯಲ್ಲಿದ್ದೀರಿ, ಪ್ರಾಪಂಚಿಕ ಸಮಸ್ಯೆದಲ್ಲಿದ್ದೀರಿ. ಅದು ಎಂಥ ಸಮಸ್ಯೆ ಇದ್ದರೂ ನೀವು ಈ ಜ್ಞಾನವನ್ನು ತಿಳ್ಕೊಂಡು ಸಂತ ರಾಮ್‌ಪಾಲ್ ಮಹಾರಾಜರ ನಾಮ ದೀಕ್ಷೆ ತಗೊಂಡು ಭಕ್ತಿ ಮಾಡಿದ್ದೇ ಖರೆ ಆದ್ರೆ ಪರಮಾತ್ಮ ನಿಮ್ಮ ಎಂಥ ಸಮಸ್ಯೆಗಳಿರಲಿ ಅವುಗಳು ಎಲ್ಲವನ್ನು ದೂರ ಮಾಡ್ತಾರೆ ಅನ್ನುವಂಥದ್ರಲ್ಲಿ ಎರಡು ಮಾತಿಲ್ಲ. ಅದು ಸತ್ಯ ಮಾತು. ನೀವು ಪರಮಾತ್ಮನ ಜ್ಞಾನವನ್ನು ನಮ್ಮ ಸಂತ ರಾಮ್‌ಪಾಲ್ ಮಹಾರಾಜರ ಗುರುಗಳ ನೀವು ಈ ಕಬೀರ್ ಪರಮೇಶ್ವರರವರ ಪ್ರತಿರೂಪರಾಗಿರ್ತಕ್ಕಂಥ ಸಂತ ರಾಮ್‌ಪಾಲ್ ಮಹಾರಾಜವರ ಒಂದು ಜ್ಞಾನವನ್ನು, ಜ್ಞಾನಗಂಗಾ ಪುಸ್ತಕ, ಬದುಕುವ ದಾರಿ ಪುಸ್ತಕವನ್ನು ಓದಿ ನೀವು ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನವನ್ನು ತಿಳ್ಕೊಂಡು ನಿಮ್ಮ ಒಂದು ಪರಮಾತ್ಮನ ಒಂದು ಕ್ಷಣದಲ್ಲಿ ಬಂದು ನಾಮದೀಕ್ಷೆ ತಗೊಂಡು ಭಕ್ತಿ ಮಾಡಿ ಪರಮಾತ್ಮನ ಲಾಭವನ್ನು ಪಡ್ಕೊಡ್ರಿ, ಅದೇ ರೀತಿ ಮೋಕ್ಷವನ್ನು ಪಡ್ಕೊಡ್ರಿ ಅನ್ನುವಂಥ ಒಂದು ವಿನಂತಿ ಮಾಡ್ಕೋತಾ ಇದ್ದೀನಿ. ನೀವು ಈ ಮಾರ್ಗದಲ್ಲಿ ದಯವಿಟ್ಟು ಬಂದು ಇದರ ಪರಮಾತ್ಮನ ಲಾಭವನ್ನು ಪಡ್ಕೊಡ್ರಿ. ಹಾಗಾದರೆ ಸಂತ ರಾಮ್‌ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತಗೊಳ್ಳೋದಾದರೆ ಸಂಪರ್ಕ ಮಾಡೋದು ಹೇಗೆ ಮೇಡಮ್? ಸಂತ ರಾಮ್‌ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತಗೋಬೇಕಾದ್ರೆ ನೀವು ಯೂಟ್ಯೂಬ್ ಚಾನಲಲ್ಲಿ ನೀವು ಸಂತ ರಾಮ್‌ಪಾಲ್ ಮಹಾರಾಜ ಸಂಪೂರ್ಣ ಜ್ಞಾನವನ್ನು ಪಡ್ಕೋಬೋದು. ರಾಜ್ ಮ್ಯೂಸಿಕ್ ಚಾನಲಲ್ಲಿ ಸಾಯಂಕಾಲ 7:15 ಸಂತ ರಾಮ್‌ಪಾಲ್ ಮಹಾರಾಜರ ಸತ್ಸಂಗ ಬರ್ತೈತಿ. ಇವೆಲ್ಲವನ್ನು ನೀವು ತಿಳ್ಕೊಂಡು ನೀವು ಸಮೀಪದ ಒಂದು ಆಶ್ರಮಗಳಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಅಲ್ಲಿ ಸಂಪರ್ಕದ ಫೋನ್ ನಂಬರ್ ಕೊಟ್ಟಿರ್ತಾರೆ. ಅವುಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಮ ಸಮೀಪದ ಆಶ್ರಮಗಳು ಎಲ್ಲಿ ಬರ್ತಾವೆ ಅಲ್ಲಿ ಆಶ್ರಮದ ಒಂದು ಮಾಹಿತಿಯನ್ನು ನಿಮಗೆ ಒದಗಿಸ್ತಾರೆ. ಆದಷ್ಟು ಬೇಗ ಈ ಮಾಹಿತಿಯನ್ನು ತಿಳ್ಕೊಂಡು ನೀವು ನಾಮದೀಕ್ಷೆಯನ್ನು ಪಡ್ಕೊಂಡು ಸದ್ಯ ಭಕ್ತಿಯನ್ನು ಮಾಡುವ ಅಲ್ಲಿ ನೀವು ಮುಂದಾಗ್ರಿ ಅನ್ನುವಂಥ ಒಂದು ವಿನಂತಿಯನ್ನು ತಮ್ಮಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಸಂತ ರಾಮ್‌ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ತೆಗೆದುಕೊಳ್ಳಲು ದುಡ್ಡು ಎಷ್ಟು ಕೊಡ್ಬೇಕು ಮೇಡಮ್? ಸಂತ ರಾಮ್‌ಪಾಲ್ ಮಹಾರಾಜರ ನಾಮದೀಕ್ಷೆ ತೊಗೋಬೇಕಾದ್ರೆ ಯಾವುದೂ ದುಡ್ಡಿಲ್ಲ ರೀ. ಧನ್ಯವಾದಗಳು ಮೇಡಮ್. ಸತ್ ಸಾಹೇಬ್ಜಿ.